ಬಂಧುಗಳೇ, ಇವತ್ತು ನಾನು ಹೇಳಿದೆ, ನೀವು ವಿನ್ ಆದವರಲ್ಲ, ಗೆದ್ದವರಲ್ಲ, ನೀವು ಆಯ್ಕೆ ಆದವರು. ಯಾರು ನಿಮ್ಮನ್ನ ಆಯ್ಕೆ ಮಾಡಿರೋದು? ನಿಮ್ಮ ಕ್ಷೇತ್ರದ, ನಿಮ್ಮ ವಾರ್ಡ್ನ ಮತದಾರರು ನಿಮಗೆ ಮತ ಕೊಟ್ಟ ಕಾರಣ ನೀವು ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದಾರೆ ಅನ್ನೋದನ್ನ ಜವಾಬ್ದಾರಿಯನ್ನು ನೀವು ಅರ್ಥಕೊಳ್ಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರರು, ಜನರು ಇಂಪಾರ್ಟೆಂಟೇ ಹೊರತು ಅಧಿಕಾರ ನಡೆಸುವವರಲ್ಲ. ನಿಮಗೆ ಇಚ್ಛೆ ಬಂದಂತೆ ಅಧಿಕಾರ ನಡೆಸುವುದಲ್ಲ. ಜನರ ನಾಡಿ ಮಿಡಿತವನ್ನು ಅರಿಬೇಕು, ಜನರ ಸಮಸ್ಯೆಗಳನ್ನು ಅರಿಬೇಕು. ಜನರು ನಿಮ್ಮ ಬಾಗಿಲಿಗೆ ಬರುವುದಲ್ಲ, ನೀವು ಜನರ ಬಾಗಿಲಿಗೆ ಹೋಗಬೇಕು. ನೀವು ಜನರ ಬಾಗಿಲಿಗೆ ಹೋಗಬೇಕು. ನಿಮ್ಮನ್ನು ಆಯ್ಕೆ ಮಾಡಿದಂತಹ ಜನರ ಬಳಿಗೆ ನೀವು ಹೋಗಿ ಗ್ರಾಮ ಪಂಚಾಯಿತಿಯಲ್ಲಿ ಸಿಗುವಂತಹ ಸೌಲಭ್ಯಗಳು, ಯಾರು ಅರ್ಹ ವ್ಯಕ್ತಿ ಇದ್ದಾರೆ ಎನ್ನುವುದನ್ನು ನೀವು ತಲುಪಿಸಬೇಕು. ಈ ಸಂದರ್ಭದಲ್ಲಿ ಇಲ್ಲಿರುವಂತಹ ಎಲ್ಲ ಬ್ರಾಂಚ್ ಕಮಿಟಿ, ವಾರ್ಡ್ ಕಮಿಟಿ, ಪಂಚಾಯಿತಿ ಕಮಿಟಿಯ ಪದಾಧಿಕಾರಿಗಳಿಗೆ, ಕ್ಯಾಡರ್ಗಳಿಗೆ ನನ್ನ ಕಿವಿ ಮಾತು ಇಷ್ಟೇ. ನೀವು ಪಂಚಾಯಿತಿ ಚುನಾವಣೆಯಲ್ಲಿ ಗೆಲ್ಲಿಸಿ ಅಥವಾ ಆಯ್ಕೆ ಮಾಡಿಸಿ ಬಿಟ್ರೆ ನಿಮ್ಮ ಜವಾಬ್ದಾರಿ ಮುಗಿಲಿಲ್ಲ. SDPI ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯ ಅಂತಂದ್ರೆ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ, ಈ ದೇಶದ ರಾಜಕೀಯಕ್ಕೆ ಒಂದು ಮಾಡೆಲ್ ಆಗಬೇಕು. ನೀವು ಒಂದು ಮಾಡೆಲ್. ತನ್ನ ಮನೆಯನ್ನು ನಡೆಸಲಿಕ್ಕೆ, ತನಗೆ ಬೇಕಾದ ಹಾಗೆ ಆಡಳಿತ ಮಾಡಲಿಕ್ಕೆ ಅಲ್ಲ ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿರುವಂಥದ್ದು. ನೀವು ಜನರ ನಾಯಕರಾಗಿ, ಜನಪರವಾಗಿ ಕೆಲಸ ಮಾಡಬೇಕಾದಂತಹ ಜವಾಬ್ದಾರಿ ಇದೆ ಅನ್ನೋದನ್ನ ನಿಮ್ಮ ಜವಾಬ್ದಾರಿಯನ್ನು ಅನ್ನಿಸ್ತೇನೆ. ಒಂದು ವಿಷಯ ನಾನು ಸ್ಪಷ್ಟವಾಗಿ ಹೇಳ್ತೇನೆ, ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ನಮ್ಮ ಪಕ್ಷದ ಆಶಯಗಳ, ಪ್ರಜಾಪ್ರಭುತ್ವ ಆಶಯಗಳ ವಿರುದ್ಧವೇನಾದ್ರೂ ನೀವು ನಡೆದ್ರೆ ಯಾವ ಕಾರಣಕ್ಕೂ ಪಕ್ಷ ಅದನ್ನ ಸಹಿಸಲ್ಲ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಯಾವ ರೀತಿ ನೀವೇನಾದ್ರೂ ಭ್ರಷ್ಟಾಚಾರ ಮಾಡಿದ್ರೆ, ನೀವೇನಾದ್ರೂ ಪಕ್ಷ ವಿರೋಧ ಮಾಡಿದ್ರೆ, ನೀವು ಯಾರಾದ್ರೂ ಎಂಜಲ ಕಾಸಿಗೆ ಕೈಯೊಡ್ಡಿ ನಮ್ಮ ಪಕ್ಷದ ಸಿದ್ಧಾಂತಕ್ಕೆ ಅವಮಾನ ಮಾಡಿದ್ರೆ ನಿಮ್ಮ ಬಾಲವನ್ನು ಕಟ್ಟು ಮಾಡಲಿಕ್ಕೆ ನಮಗೆ ಗೊತ್ತಿದೆ ಅನ್ನುವ ಕಟು ಸತ್ಯವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಈ ಪಕ್ಷವನ್ನ ಕಟ್ಟಿರುವುದು ರಕ್ತವನ್ನ ಸುರಿಸಿ, ಬೆವರನ್ನ ಹರಿಸಿ, ಈ ದೇಶದ ಮೂಲೆ ಮೂಲೆಗೆ ಊಟ ಇಲ್ಲದೆ ರಾತ್ರಿ ಹಗಲು ಸಂಚರಿಸಿ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಗಟ್ಟಿಗೊಳಿಸಲಿಕ್ಕೆ ಸಾವಿರಾರು ಕಾರ್ಯಕರ್ತರು ಇವತ್ತು ಕೆಲಸ ಮಾಡಿದ್ದಾರೆ. ಕ್ಷುಲ್ಲಕ ಕಾರಣಗಳಿಗಾಗಿ, ಯಾವುದೇ ಸಕಾರಣವಿಲ್ಲದೆ SDPI ಅನ್ನೊಂದು ಕಾರಣಕ್ಕೆ, ಸಂವಿಧಾನ ಮಾತಾಡ್ತಾನೆ ಅನ್ನೋ ಕಾರಣಕ್ಕೆ ಜೈಲಿನಲ್ಲಿದ್ದಾರೆ ಇವತ್ತು.